ಯು ಸೋ ಮಚ್. ಒಳ್ಳೆ ರೆಸ್ಪಾನ್ಸು. ಫಾರೆಸ್ಟ್ ಮೂವಿನ ಇವತ್ತು 2 ಗಂಟೆ 20 ನಿಮಿಷ ನಾನು ಥಿಯೇಟ್ರಲ್ಲಿ ಎಲ್ಲ ಪ್ರೇಕ್ಷಕರ ಜೊತೆ ಕೂತ್ಕೊಂಡು ನೋಡಿದೆ. ಖುಷಿ ಆಯ್ತು. ಪ್ರೇಕ್ಷಕಂತರ ನಾನು ನೋಡಿದೆ, ನಾನು ಆರ್ಟಿಸ್ಟ್ ಅಂತ ನೋಡಲಿಲ್ಲ. ತುಂಬ ಖುಷಿ ಆಯಿತು. ಫಸ್ಟ್ ಹಾಫ್ ಅಂತೂ ಫುಲ್ ಕಾಮಿಡಿ, ಸೆಕೆಂಡ್ ಹಾಫ್ ಒಂದು ಹಾರರ್ ಕಾಮಿಡಿ ಫೀಲ್ ಕೊಟ್ಟಿದ್ದೀವಿ. ಸೊ ಖುಷಿ ಆಗುತ್ತೆ. ಇನ್ನು ಜನಗಳು ಮೂವಿನ ನೋಡಬೇಕು, ಗೆಲ್ಲಿಸ್ಬೇಕು. ಥ್ಯಾಂಕ್ ಯು ಚಿಕ್ಕಣ್ಣ, ನಾನು, ಅನೀಶು, ರಂಗಣ್ಣ, ರಘು ಸರ್, ಶರಣ್ಯ, ಅರ್ಚನಾ ಎಲ್ಲ ಸೇರಿ ಮಾಡಿ ಒಂದು ಎಂಟರ್ಟೈನ್ ಕೊಡೋಕ್ಕೆ ನಿಮಗೆ ಪ್ರಯತ್ನ ಪಟ್ಟಿದ್ದೀವಿ. ಸೊ ಎಲ್ಲರಿಗೂ ಖುಷಿ ಆಗುತ್ತೆ ಅಂದ್ಕೊಂಡಿದ್ದೀವಿ. ಥ್ಯಾಂಕ್ ಯು. ಖುಷಿ. ಸೊ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ, ಚಿತ್ರಮಂದಿರಕ್ಕೆ ಪಿಕ್ಚರ್ ಬಂದು ನೋಡಿ. 100% ನಿಮಗೆಲ್ಲರಿಗೂ ಫಾರೆಸ್ಟ್ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. 100% ನೀವು ಎಂಜಾಯ್ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಎಲ್ಲರೂ ಮಾಡಿ ಅಂದರೆ ಅವರು ಈಗ ಆಡಿಯನ್ಸ್ ಅದನ್ನ ಎಂಜಾಯ್ ಮಾಡ್ತಿದೆ ಎಲ್ಲವೂ. ಅಂದರೆ ಅವರು ಇದನ್ನು ಪ್ರಿಡಿಕ್ಟ್ ಮಾಡಿದರು, ಈ ಥರ ಬರುತ್ತೆ, ಈ ಥರ ಆಗುತ್ತೆ, ಎಲ್ಲವೂ ಪ್ರಿಡಿಕ್ಟ್ ಮಾಡಿದರು. ಫಸ್ಟ್ ಆಫ್ ಆಲ್ ಮೋಹನ್ ಸರ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಕ್ಚುಲಿ ನೆನ್ನೆನೂ ನೈಟು ನನಗೆ ಮೆಸೇಜ್ ಬರ್ತಿದೆ, ಸಿನಿಮಾ ಕಾಮಿಡಿ ತುಂಬ ವರ್ಕೌಟ್ ಆಗಿದೆ ಆ್ಯಂಡ್ ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ಪಾರ್ಟ್ ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ ಅಂತ. ನಮ್ದೇನಿದೆ ಈಗೆಲ್ಲ ಆಯಿತು, ಇನ್ನು ಇಲ್ಲಿಂದ ಜನರಿಗೆ ಮಲ್ಟಿ ಸ್ಟಾರರ್ ಸಿನಿಮಾ ಅಂತ ಬಂದ ತಕ್ಷಣ ಅವ್ರಿಗೆ ವೈಟೇಜ್ ಇರುತ್ತೆ, ಇವ್ರಿಗೆ ವೈಟೇಜ್ ಇರುತ್ತೆ ಅಂತ ಹೇಳ್ತಾರೆ. ಬಟ್ ಸಿನಿಮಾ ನೋಡಿದ್ಮೇಲೆ ಗೊತ್ತಾಗ್ತಿರೋದೇನು ಅಂದರೆ ವೈಟೇಜ್ ಇದೆ, ಎಲ್ಲರೂ ಒಂದೇ ಥರ ಇದ್ದಾರೆ. ಸಿನಿಮಾ ಮಾತ್ರ ತುಂಬ ಚೆನ್ನಾಗಿ ತೊಗೊಂಡೋಗಿದ್ದಾರೆ. ಥ್ಯಾಂಕ್ ಯು. ಅವ್ರು ನೀವು ಆ ಕ್ರೆಡಿಟ್ ಎಲ್ಲ ಮೋಹನ್ ಸರ್ ಕೊಡಬೇಕು, ಮತ್ತು ನಮ್ಮ ಪ್ರೊಡ್ಯೂಸರ್ ಸರ್ ಕೊಡಬೇಕು. ಓಕೆ, ಸಿನಿಮಾ ನೋಡಿದ್ಮೇಲೆ ಎಲ್ರಿಗೂ ಮೂಡ್ತಾ ಇರೋ ಪ್ರಶ್ನೆ, ವೀರಪ್ಪನ ಕಥೆನಾ ಅಂತ. ಓಕೆ, ಇನ್ಸ್ಪೈರ್ ಆಗಿದ್ದೀವಿ, ಕ್ಯಾರೆಕ್ಟರ್ಗಳಿಂದ ಇನ್ಸ್ಪೈರ್ ಆಗಿ ಮಾಡಿರೋಂಥ ಅದೇ. ಓಕೆ ಸರ್, ಹೇಳಿ. ಬ್ಯಾಕ್ ಟು ಬ್ಯಾಕ್ ಹಿಟ್ಗಳು ಕೊಡ್ತಾ ಇದ್ದೀರಾ, ಏನಿಲ್ಲ ಕೊಡ್ತಾ ಇದ್ದೀರಾ. ಎಷ್ಟು ಖುಷಿ ಆಗುತ್ತೆ, ಯಾಕೆಂದರೆ ಪ್ರತಿಯೊಬ್ಬ ನಾಯಕನಿಗೂ, ಪ್ರತಿಯೊಬ್ಬ ಕಲಾವಿದರಿಗೂ ಇಷ್ಟ ಆಗೋದು. ನಾಟ್ ಓನ್ಲಿ ಕಲಾವಿದರು, ನಾನು ಹೇಳ್ತೀನಿ, ಒಂದು ಸಿನಿಮಾ ಆಗಬೇಕಂದ್ರೆ ಆಲ್ಮೋಸ್ಟ್ 150-200 ಜನ ಕೆಲಸ ಮಾಡ್ತಾರೆ. ಈ ಸಿನಿಮಾ ಎಸ್ಪೆಷಲಿ ನೈಟ್ಸ್ ತುಂಬ ಇತ್ತು. ಸೊ ಆ ಶ್ರಮಕ್ಕೆಲ್ಲ ಪ್ರತಿಫಲ ಪಟ್ಟಾಗ ಒಂದು ಹೂಡಿಕೆ ಆಗೋ ಪ್ರೊಡ್ಯೂಸರ್ಗೆ ಒಂದು 4 ದುಡ್ಡು ವಾಪಸ್ ಬಂದಾಗ ಅದೇ ದೊಡ್ಡ ಖುಷಿ. ಅದನ್ನು ಆರ್ಟಿಸ್ಟ್ ನಮ್ಮ ಕೆಲಸ ಆಗೋದು. ಬಟ್ ಈಗಿಂದ ಅವ್ರಿಗೆ ಹೆಚ್ಚಿನ ಲಾಭಗಳಾಗಲಿ ಅಂತ ಕೇಳ್ಕೊಳ್ತಾರೆ. ಸರ್, ಪಾರ್ಟ್ 2 ಸರ್ ಬನ್ನಿ. ಸರ್, ಬ್ಯಾಕ್ ಟು ಬ್ಯಾಕ್ 3ನೇ ಸಿನಿಮಾ ಇತ್ತು, ಎಷ್ಟು ಖುಷಿ ಆಗ್ತಿದೆ? ತುಂಬ ಖುಷಿ ಆಗ್ತಾಯಿದೆ. ಇದು ನನ್ನ ಸುಮಾರು ವರ್ಷಗಳದ ಕನಸು. ಒಂದು ದೊಡ್ಡ ಸ್ಕೇಲಲ್ಲಿ ಸಿನಿಮಾ ಮಾಡೋಕ್ಕೆ ಒಂದು ಆಸೆ ಪಟ್ಟೆ. ಅದಕ್ಕೆ ಕಲಾವಿದರು ಬೇಕಿತ್ತು. ಅನೀಶ್ ಸರು, ಚಿಕ್ಕಣ್ಣ, ಗುರುವಂದನ್ನು, ಆಮೇಲೆ ರಂಗಣ್ಣ, ರಘು ಸರ್. ನಾನು ಏನು ಕನ್ಸ್ಕೊಂಡಿದ್ವಿ, ನಾನು ನಮ್ಮ ರೈಟ್ರು ಸತ್ಯ ಶೌರ್ಯ ಸಾಗರ್, ಅದಕ್ಕೆ ನ್ಯಾಯ ಒದಗಿಸಿದ್ದಾರೆ. ಇವತ್ತು ಒಳ್ಳೆ ರಿಪೋರ್ಟ್ ಬಂದಿದೆ. ಇದಕ್ಕೆಲ್ಲ ನೀವು ಹೌದು. ಅಲ್ಲ, ನಾವು ಕೇಳಿದ್ದು ಕೆಲವು ಇನ್ಸಿಡೆಂಟ್ಗಳನ್ನ ಇಟ್ಕೊಂಡು, ಎಲ್ಲ ನಾವು ನೋಡಿದ ಇನ್ಸಿಡೆಂಟ್ಗಳನ್ನ ಕೆಲವು ಕೇಳಿರ್ತೀವಲ್ಲ, ಈ ಥರ ನಡೆದಿದೆ, ಈ ಥರ ಆಗಿದೆ, ಆ ಕಲ್ಪನೆಯಲ್ಲಿ ಮಾಡಿರೋ, ಇನ್ಸ್ಪೈರ್ ತೊಗೊಂಡು ಮಾಡಿರೋಂಥ ಕಥೆ. ಹೊರಲಾಗಿ ವೀರಪ್ಪನಿಗೂ ಇವ್ರಿಗೂ ಡೈರೆಕ್ಟಾಗಿ ಯಾವುದು ಲಿಂಕ್ ಇಲ್ಲ. ಇನ್ಸ್ಪೈರ್ ಆಗಿ ಮಾಡಿರೋ ಒಂದು ಹೊಸ ಕ್ಯಾರೆಕ್ಟರ್ ಅದು, ಬೀರ ಅನ್ನೋ ಕ್ಯಾರೆಕ್ಟರ್. ಪಾರ್ಟ್ 2 ಖಂಡಿತ ನಾವು ಅದೇ ಒಂದು ಯಾವುದೇ ಆದಂಥ ಬೇರೆ ಮನಸ್ಸಿಗೆ ಬರಬಾರ್ದು. ಒಂದು ನೀಟು ಆಡಿಯನ್ಸ್, ಫ್ಯಾಮಿಲಿ ಆಡಿಯನ್ಸ್ ಆಗಲಿ, ಎಂಟರ್ಟೈನ್ಮೆಂಟ್ ಆಗಲಿ ಕೊಡಬೇಕು ಅಂತಲೇ ಪ್ಲಾನ್ ಮಾಡಿದ್ದು. ಮೇಡಮ್ ಹೇಳಿ, ಫಸ್ಟ್ ಶೋ ನೋಡಿದ್ರೆ ಹೇಗೆ ಅನಿಸ್ತು? ಫ್ಯಾನ್ಸ್ ಜೊತೆ ಕೂತ್ಕೊಂಡು ನಿಮಗೆ? ಇಲ್ಲ, ತುಂಬ ಖುಷಿ ಆಯಿತು. ಯೂಶ್ವಲಿ ನಾನು ಫಸ್ಟ್ ಶೋ ಯಾವ ಸಿನಿಮಾನೂ ಮಿಸ್ ಮಾಡಲ್ಲ. ಮೋಸ್ಟ್ಲಿ ಶಿವಣ್ಣನ ಸಿನಿಮಾ ಭೈರತಿ ರಣಗಲ್ಲೂ ಹೋಗಿದ್ದೆ. ಎಲ್ಲ ಸಿನಿಮಾ ಮ್ಯಾಕ್ಸಿಮಮ್ ನಾನು ಫಸ್ಟ್ ಶೋ ನೋಡ್ತೀನಿ. ಆ ವೈಬ್ಗೋಸ್ಕರ ಅಷ್ಟೇ. ಆ ಫೀಲೇ ಬೇರೆ. ಮನೇಲಿ ಕೂತ್ಕೊಂಡು ಫೋನಲ್ಲಿ ನೋಡೋದು, ಇಲ್ಲ ಮಾಲಲ್ಲಿ ಸೈಲೆಂಟಾಗಿ ನೋಡೋದಕ್ಕಿಂತ ಈ ಥರ ವೈಬ್, ಜನ ಕೂಗೋದು, ಕಿರ್ಚೋದು, ಇವೆಲ್ಲ ಎಕ್ಸ್ಪೀರಿಯನ್ಸ್ ಮಾಡೋದೇ ಖುಷಿ. ಸೊ ತುಂಬ ಖುಷಿ ಆಗ್ತಾಯಿತ್ತು. ನಿಮ್ಮ ಸೀನ್ಗಳು ಬಂದಾಗ ಥಿಯೇಟ್ರಲ್ಲಿ ತುಂಬ ಜನ ವಿಶಾಲ್ ನೋಡಿದ್ರು. ಅಂದರೆ ಲಾಸ್ಟ್ ಡೈಲಾಗ್ ತಮಿಳ್ ಡೈಲಾಗ್ ಹೇಗೆ ಕಲ್ತ್ರಿ? ಆ ತಮಿಳ್ ಡೈಲಾಗ್ ಇಲ್ಲ, ನಮ್ಮಮ್ಮ ಕುಂಭಕೋಣಂನಿಂದ, ತಮಿಳ್ನಾಡುಯಿಂದನೇ. ಸೊ ನನಗೆ ತಮಿಳ್ ಬರುತ್ತೆ. ನಮ್ಮ ಮನೇಲಿ ಕನ್ನಡ ಮಾತಾಡೋದು, ಬಟ್ ನಮ್ಮಮ್ಮ ಓದಿದ್ದು ಬರ್ದಿದ್ದೆಲ್ಲ ತಮಿಳು. ಸೊ ನನಗೆ ತಮಿಳ್ ಈಸಿ ಆಯಿತು ಅಂತ ಅವರು ತಮಿಳ್ ಡೈಲಾಗ್ಸ್. ಇವಾಗ ಅನೀಶ್ ಅವ್ರು ತೆಲುಗು ಮಾಡಿದಾರಲ್ವ, ಅವ್ರು ತೆಲುಗು ಬರುತ್ತೆ ಅಂತ. ಚಿಕ್ಕಣ್ಣಂಗೆ ಚಾಲೆಂಜು ಇಂಗ್ಲೀಷಲ್ಲಿ ಮಾತಾಡೋದು, ಬಟ್ ಅವ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಫೈಟಿಂಗ್ ಎಲ್ಲ? ಹಾಂ, ಫೈಟು ಇದೇ ಫಸ್ಟ್ ಟೈಮ್ ನಾನು ಹಿಂಗೆಲ್ಲ ಮಾಡಿರೋದು. ರವಿವರ್ಮ ಮಾಸ್ಟರ್ ಕೊರಿಯೋಗ್ರಾಫ್ ಮಾಡಿರೋದು. ಏನು ಪಲ್ಟಿ ಓಡಿಸಿ ಮರದ ಮೇಲೆ ಎಸ್ದು ಎಲ್ಲ ಮಾಡಿದ್ರು. ಬಟ್ ಅವ್ರು ಹೇಳಿದ್ದ ಎಲ್ಲ ನಾನು ಮಾಡಿದ್ದೀನಿ. ಆ್ಯಂಡ್ ಐ ಹೋಪ್ ನಿಮ್ಗೆ ಅವೆಲ್ಲ ನೋಟಿಸ್ ಮಾಡಿದ್ದೀರಾ ಅಂತ ನಾವು ಎಷ್ಟು ಮಾಡಿದ್ವಿ.
ಕಾಡೊಳಗೆ ಓಡಾಡ್ಬೇಕಾದ್ರೆ ಅದೇ ಸರ್ ತುಂಬ ಕಷ್ಟ ಇರುತ್ತೆ. ಹಾವು ಅದು ಇದು ಎಲ್ಲ ಮಧ್ಯ ಕಾಣಿಸ್ಕೋತಾ ಇತ್ತು ನಮಗೆ. ಬಟ್ ಆಲ್ಸೋ ಅವರು ಪ್ರಿಕಾಷನ್ಸ್ ತೊಗೊಂಡಿದ್ರು ಪ್ರೊಡಕ್ಷನ್ ಸೈಡಿಂದ. ಸೊ ಅಷ್ಟೊಂದೇನು ಚೆನ್ನಾಗೇ ಇದ್ದೀವಿ ಅಂದರೆ ಏನೂ ಆಗಿಲ್ಲ ಅಂತ ಅರ್ಥ. ತಮಿಳೊಳಗೆ ಮತ್ತೆ ಹೇಳಿ. ನನಗೆ ಸುಮ್ಮನೆ ನಂಗೆ ಬರಲ್ಲ ಸರ್, ಮರ್ತೋಗಿದೆ. ತುಂಬ ಹಿಂದೆ ಶೂಟ್ ಮಾಡಿದ್ದು. ಯಾವಾಗ ಸಿಗುತ್ತೆ? ನೋಡಿ ಸಿನಿಮಾ ಥಿಯೇಟ್ರಿಗೆ ಬಂದು ನೋಡಿ ನಿಮಗೆ ಗೊತ್ತಾಗುತ್ತೆ. ನಮ್ಮ ಪಾರ್ಟ್ 2 ಬೇರೆ ಲೀಡ್ ಕೊಟ್ಟಿದ್ದಾರೆ. ಪಾರ್ಟ್ 2 ಬರುತ್ತಾ ಹೇಗೆ? ನಂಗೆ ಐಡಿಯಾ ಇಲ್ಲ ಸರ್, ಪ್ರೊಡಕ್ಷನ್ ಸೈಡಿಂದ ಕನ್ಫರ್ಮೇಷನ್. ಆಡಿಯನ್ಸಿಗೆ ಹೇಳ್ತೀವಿ. ಫಾರೆಸ್ಟ್ ಸಿನಿಮಾ ರಿಲೀಸ್ ಆಗಿದೆ ಇವತ್ತು. ದಯವಿಟ್ಟು ನಿಮ್ಮ ಹತ್ತಿರ ಚಿತ್ರಮಂದಿರದಲ್ಲಿ ಸಿನಿಮಾನ ಥಿಯೇಟ್ರಲ್ಲೇ ನೋಡಬೇಕು. ಥ್ಯಾಂಕ್ ಯು ಸೋ ಮಚ್. ಏನು ಟೈಮಿಂಗ್